ಸಿನಿಮಾ ರಿಲೀಸ್ ಆಗುತ್ತೆ, ಜನ ಒಪ್ತಾರೋ ಬಿಡ್ತಾರೋ ಏನಾಗುತ್ತೋ ಅದು ನೆಕ್ಸ್ಟು, ಅದು ಪ್ರೇಕ್ಷಕ ಪ್ರಭುಗಳ ಕೈಲಿರುತ್ತೆ. ಅದನ್ನು ಮುಂಚೆ ಒಂದು ತೃಪ್ತಿ ಅನ್ನೋದಿರುತ್ತೆ. ಸೊ ಮಹಾಬಲನ ಪಾತ್ರ ಮಿತ್ರ ಅವ್ರಿಗೆ ತೃಪ್ತಿ ಕೊಟ್ಟಿದೆಯಾ? 100%. ನನ್ನ ಸಿನಿ ಜರ್ನಿಯಲ್ಲಿ ನಾನು ಯೋಚನೆ ಮಾಡೋಕ್ಕಾಗದ ರೀತಿಯ ಒಂದು ಪಾತ್ರ ಇದು. ಭಾಳ ಪ್ರಬುದ್ಧವಾದಂಥ ಒಂದು ಪಾತ್ರ. ಸಿನಿಮಾ ಮುಗಿದ ಮೇಲೂ ಕೂಡ ಜನಮಾನಸದಲ್ಲಿ ಉಳಿಯುವಂಥ ಒಂದು ಪಾತ್ರ. ಕರಾವಳಿ ಅಂತ ಹೇಳಿದ ತಕ್ಷಣ 4-5 ಪಾತ್ರಗಳಲ್ಲಿ ಮಹಾಬಲನ ಪಾತ್ರ ಕೂಡ ತಲೆಯಲ್ಲಿ ಉಳಿಯುವಂಥ ಪಾತ್ರ. ಸಿನಿಮಾ ಥಿಯೇಟ್ರಿಂದ ಮನೆಗೆ ಕರ್ಕೊಂಡು ಹೋಗುವಂಥ ಪಾತ್ರ ಮಹಾಬಲನ ಪಾತ್ರ. ಅದು ಸಿನಿಮಾ ನೋಡಿದಾಗ ಎಲ್ರಿಗೂ ಅದು ನಾನು ಹೇಳೋ ಮಾತು ಸತ್ಯ ಅನಿಸುತ್ತೆ. ಸರ್, ಆ 3 ಅವರ್ ಸಮಯ, 300 ರೂಪಾಯಿ ಹಣ ಕೊಡ್ಬೋದು, ಸಮಯ ಕೊಡೋದು ಕಷ್ಟ. ಯಾಕೆ ನಿಮ್ಮ ಕರಾವಳಿಯನ್ನು ಪ್ರೇಕ್ಷಕರು ಸಮಯ ಕೊಟ್ಟು ಹಣ ಕೊಟ್ಟು ನೋಡಬೇಕು? ಫಸ್ಟ್ ಆಫ್ ಆಲ್ ಮನೋರಂಜನೆ, ಒಂದು ಎಂಟರ್ಟೈನ್ಮೆಂಟ್, ಆಮೇಲೆ ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ. ಕಂಬಳ ಅನ್ನೋದು ಭಾಳ ವಿಶೇಷ, ಟಚ್ ಆಗದೆ ಇರುವಂಥ ಒಂದು ಸಬ್ಜೆಕ್ಟ್. ವೀರಗಂಬಳ ಅನ್ನೋ ಸಿನಿಮಾದ ಮೂಲಕ ತಂದಿದ್ರು. ಆ ಟೆಕ್ಸ್ಚರೇ ಬೇರೆ. ಕಂಬಳದ ಜಗತ್ತನ್ನು ನಂಜುಂಡಿಲಿ ಒಂದು ಎಪಿಸೋಡ್ ಮಾಡಿದ್ರು ಅಷ್ಟೇ. ಹೌದು, ಬಟ್ ಇದು ಈ ಕಥೆಯೇ ಕಂಬಳ ಕೋಣ ಸುತ್ತ ಇರುವಂಥದ್ದೇ ಕರಾವಳಿ. ಆಗ ಅಲ್ಲಿಯ ಒಂದು ವಾತಾವರಣ, ಅಲ್ಲಿಯ ಒಂದು ಜನಜೀವನ, ಅಲ್ಲಿಯ ಒಂದು ಸಂಸ್ಕೃತಿ, ಅಲ್ಲಿಯ ಒಂದು ಸಂಪ್ರದಾಯ, ಅಲ್ಲಿಯ ಒಂದು ಸ್ಪೋರ್ಟ್ಸ್ ಅಂದರೆ ಈ ಕಂಬಳ, ಇದನ್ನು ಭಾಳ ವಿಶೇಷವಾಗಿ ಕರಾವಳಿಯವರಿಗೆ ಅದು ಭಾಳ ನೋಡ್ಕೊಂಡೇ ಬಂದಿರ್ತಾರೆ. ಹೌದು, ಅದರ ಜೊತೆಯಲ್ಲೇ ಜೀವನ ವಾವ್ ಫ್ಯಾಕ್ಟ್ರಿ. ನಮಗೆ ಫಾರ್ ಎಕ್ಸಾಂಪಲ್ ಕಾಂತಾರದಲ್ಲಿ ಆ ಭೂತಾರಾಧನೆಯನ್ನು ಜನ ಯಾವ ರೀತಿ ವಾವು ಅಂತ ಅನಿಸ್ಕೊಂಡಿದ್ರು, ಅದೇ ಟೆಕ್ಸ್ಚರಲ್ಲಿ ಕಂಬಳವನ್ನು ಕೂಡ ವಾವ್, ನಮ್ಮ ಸ್ಪೋರ್ಟ್ಸ್ ಇದು, ನಮ್ಮ ಜಾನಪದ ಇದು, ಇಷ್ಟೆಲ್ಲ ಇದೆಯಾ ಇದರಲ್ಲಿ, ಇಷ್ಟೆಲ್ಲ ತಳ್ಳುರಿ ಇದೆಯಾ, ಇಷ್ಟೆಲ್ಲ ಕಷ್ಟ ಇದೆಯಾ, ಇಷ್ಟೆಲ್ಲ ಜನಜೀವನ ಇದರಲ್ಲಿ ಇದೆಯಾ, ಇಷ್ಟೆಲ್ಲ ಜಾನಪದ ಇದರಲ್ಲಿ ಇದೆಯಾ ಅನ್ನೋದನ್ನು ಜನ ಅದನ್ನು ಭಾಳ ರಿಯಲಿಸ್ಟಿಕ್ ಆಗಿ ತೆಗೆದಿರೋ ಕಾರಣ ಎಲ್ಲೂ ಸಿನಿಮೆಟಿಕ್ ಅನ್ನೋ ತುಂಬ ಸಿನಿಮೆಟಿಕ್ ಅಲ್ಲದೆ ಆದಷ್ಟು ಒಂದು ನೈಜತೆಗೆ ತುಂಬ ಹತ್ತಿರವಾಗಿರೋ ಕಾರಣ ಇದು ಜನರಿಗೆ ಹತ್ತಿರ ಆಗುತ್ತೆ. ಅಲ್ಲಿ ಒಂದು ಬೂಟಾಟಿಕೆ ಇಲ್ಲ, ಅಲ್ಲಿ ಒಂದು ಎಕ್ಸ್ಟ್ರಾ ಡ್ರಾಮಾ ಇಲ್ಲ, ಅಥವಾ ಬೇರೆ ಏನೋ ವೈಭವೀಕರಣ ಇಲ್ಲ. ಒಂದು ರಿಯಲಿಸ್ಟಿಕ್ಕಾಗಿ ಇದನ್ನು ಕಟ್ಕೊಟ್ಟಿದ್ದಾರೆ, ಇಡೀ ತಂಡ ಕಟ್ಕೊಟ್ಟಿದೆ. ಅದಕ್ಕೆಲ್ಲವೂ ಪೂರಕ ಆಗಿದೆ. ಕಲಾವಿದರು ಪೂರಕವಾಗಿದ್ದಾರೆ, ಮ್ಯೂಸಿಕ್ ಭಾಳಷ್ಟು ಪೂರಕವಾಗಿದೆ, ಕ್ಯಾಮ್ರಾ ವರ್ಕ್ ಮತ್ತು ಲೊಕೇಶನ್ಸು ಸೆಟ್ಗಳು ಭಾಳ ಅದಕ್ಕೆ ಪೂರಕವಾಗಿದೆ. ಹೀಗಾಗಿ ಎಲ್ಲರೂ ಎಲ್ಲ ಇಂಗ್ರೀಡಿಯೆಂಟು ಕರೆಕ್ಟಾಗಿ ಸೇರುವಂಥ ಒಂದು ಕರಾವಳಿಯ ಒಳ್ಳೆ ಬಾಳೆ ಎಲೆ ಊಟದ ಥರ ಕರಾವಳಿ ಸಿದ್ಧವಾಗಿ